ಅದು ಸೇಫ್ಟ್ ಅಂಗಡಿಯಾಗಿಲ್ಲ, ಎಲ್ಲ ನನ್ನ ಮ್ಯಾಗ ಬಿಟ್ಟೋಗ್ಯಾನ. ವ್ಯಾಪಾರನ ಆಗೈತಿ ಇವತ್ತು, ಅದು ಗೊತ್ತಿಲ್ದಂಗೆ ಆಗಿರೋದು ಐತಿ, ಅದನ್ನು ತೆಗೆದಿಟ್ಕೊಂಬರ್ತೀನಿ ತಡಿ. ಅದು ಬಂದ್ರೆ ಯಾಕೆ ಗಿರಾಕಿ ಬಂದಿಲ್ಲ ಅಂತಂದು ಹೇಳಕ್ಕೆ ಬರುತ್ತೆ. ಹಂಗೆ ಮಾಡ್ತೀನಿ ತಡಿ. ಐತಿ ಮೊದಲು ಹೋಗಿ ಅವ್ನು ಸಾಲ ಮುಟ್ಟಿಸ್ನೋರೇ, ಇಲ್ಲ ಅಂದ್ರೆ ನನ್ನ ಆತ ಬಿಡಂಗಿಲ್ಲ. ಆತಾತ ಇವತ್ತು ಹೆಂಗಾರ ಮಾಡಿ ಸಾಲ ಮುಟ್ಸ್. ಆಹಾ, 5,000 ರೂಪಾಯಿ. ಮಸ್ತ್ ಇವತ್ತು ಕೊಟ್ಟು ನಾಳೆಯಿಂದ ಇದನ್ನೇ ಕೆಲಸ ಮಾಡ ಅಂತೇಳಿ. ನಾಳೆಯಿಂದ ಹಿಂಗೆ ಮಾಡಿ ನಮ್ಮ ಹುಡುಗಿನ ಮಸ್ತ್ ಮಜಾ ಮಾಡಿಸಿ ಒಟ್ಟು ಹಿಂಗಾರ ಮಾಡಿ ನಮ್ಮ ಹುಡುಗಿನ ಬುಟ್ಟಿಗೆ ಹಾಕ್ಕೊಳ್ಳೋದ. ಯಪ್ಪ ದೇವ್ರಿ, ಹೆಂಗೆ ಒಂದು ದಾರಿ ನನ್ನ ತಲೆಯಾಗ ಹುಡುಕೋಂಗೆ ಮಾಡಿಬಿಟ್ಟಿಲ್ಲಪ್ಪ, ಒಂದು ದಾರಿ ಅಂತ ಸಿಕ್ತು. ಆಯ್ತಾಯ್ತು, ನಮ್ಮ ಹುಡುಗಿನ ಹೆಂಗಾರ ಪಟಾಯ್ಸಕ್ಕೆ ದೇವ್ರ ಅನುಕೂಲ ಮಾಡಿ ಕೊಟ್ಟ ಅಂತೂ ಇಂತು. ಎದಕ್ಕಕ್ಕ ಅಲ್ಲೆಲ್ಲರೂ ಕೊಟ್ಟಾಗ ಮಾತಾಡಕತ್ತೀನಿ, ಇಲ್ಲದೆ ಕೇಳ್ಕೊಂಬಂದಿನಿ ನನ್ನ. ಎದಕ್ಕ ಅಲ್ಲೇ ಕರೆ ಹೇಳು. ನೀನು ಯಾಕ ನೀನು ಇಲ್ಲಿ ಬಂದು ಒಂದು ಸೀರೆ ಅಂದ್ರೆ ಇರಕೊಲ್ಲ ಅಂತಿದ್ದೆ ಅವಾಗ, ಈಗ ಒಬ್ಬಕ್ಕೆ ಇರ್ತೀನಿ ಅಂತೆ ಅವು ಇಲ್ಲ ಅಂದ್ರೂ. ಅಲ್ಲ ನಿನ್ಗೇನ ನನಗೆ ಯಾಕೆ ಅನುಮಾನ ಬರತೈತಿ, ಕರೆ ಹೇಳು. ನಿನ್ನ ಮನಸ್ಸಿನಾಗ ಏನೈತಿ? ನೀನು ಯಾಕೆ ಮನೂನ್ ಕುಟ್ಟಾಗ ಆಡೋದು ನಗೋದು ಮಾಡೋದು ನನಗೆ ಯಾಕೆ ಅನುಮಾನ ಬರತೈತಿ? ನೀ ಏನು ಮನೂನ್ ಲವ್ ಪವು ಅಂತೇನು ಮಾಡಕತ್ತಿಲ್ಲ ಹೋದಿಲ್ಲ ಅಕ್ಕ? ಕರೆ ಹೇಳ. ನೀನಾಗಿ ಈಗ ಎತ್ತಿದ್ದಕ್ಕೆ ನನಗೆ ಹೇಳಕ್ಕೊಂದು ದಾರಿ ಆಯ್ತು. ನಿಜ ಅಕ್ಕ, ನಾನು ನಿಜವಾಗೂ ನಾನು ಇಷ್ಟಪಡಕತ್ತೀನಿ, ಲವ್ ಮಾಡತ್ತೀನಿ. ಯಾಕಂದ್ರೆ ನಾನು ಈಗಲ್ಲ ನಿನ್ನ ಮದುವೆಯಾಗ ನೋಡಿ ಇಷ್ಟಪಟ್ಟಿದ್ದೆ, ಹಂಗೆ ಯಾರಿಗೂ ಹೇಳದಂಗಿದ್ನೆ. ಇವಾಗ ನಾನು ನಿಜವಾಗಿ ಇಷ್ಟಪಟ್ಟೆ. ನಾನು ಈಗ ಹೊಲಕ್ಕೆ ಹೋಗಿದ್ನಲ್ಲ, ಹೇಳೇ ಬಿಟ್ಟೆ ನಾನು ನಿಮ್ಮನ್ನ ಇಷ್ಟಪಡ್ತೀನಿ ಅಂತಂದು. ಅವ್ರು ಫಸ್ಟ್ ಒಲ್ಲ ಅಂದ್ರೆ ಆಮೇಲೆ ಮತ್ತೆ ಹ್ಞೂ ಅಂದ. ಈಗ ನಾನು ಅವರಿಬ್ರು ಪ್ರೀತಿ ಮಾಡತ್ತೀವಿ, ಮದುವೆನೂ ಮಾಡ್ಕೊತೀವಿ. ಎದಕ್ಕ ನೀನು ಇಲ್ಲೇ ಕೊಂದು ಸಾಯಿಸ್ಬಿಡ ಅನ್ನೋ ಸಿಟ್ಟು ಬರತ್ತೈತೆ ನನಗೆ. ಯಾರು ಏನು ಮಾಡಲಿ, ಸಾಯ್ಸಕ್ಕಾಗಲ್ಲ, ಅದಕ್ಕೆ ಹೊಡೆದಿನಿ. ಅಲ್ಲ ನಿನಗೆ ಹೇಳಿನಿಲ್ಲ ಅಷ್ಟೇ, ಮತ್ತೆ ದಂಡಪಿಂಡ ಅತ್ತಗ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ನಿಮ್ಮ ಅಣ್ಣ ದುಡಿದ್ರೆ ಇದು ನಿಮ್ಮ ಮಾವ ದುಡಿದ್ರಾಗನ ಅದು ತಿಂದು ಸಾಯಕತ್ತೈತಿ ಅಂಥದ್ದು. ನೀನು ಮತ್ತೆ ನನ್ನ ತಂಗಿ ಜೀವನ ಚೆಂದಾಗಿರಲಿ, ಆಕೆ ಒಂದು ಚಲೋ ಯಾವ್ದಾರು ಇನ್ನೊಬ್ಬತ್ತು ನೌಕರಿದಾರ. ಈಗ ನಾನು ನನ್ನ ಗಂಡ ನೌಕರಿ ಮಾಡ್ತಾನೆ, ದುಡ್ಡು ಹಾಕ್ತಾನೆ, ಆರಾಮದಿನಿಲ್ಲ. ಹಂಗೆ ನೀನು ನೌಕರಿ ಮಾಡ್ಕೊಂಡು ಇರೋಂಥದ್ದಗ ಚಂದ ಜೀವನ ಮಾಡ್ಕೊಂಡು ಹೋಗ್ಕಳ, ಚೆಂದಾಗಿರ್ತಾಳ ಅಂದ್ರೆ ಏನು ಒಂದು ಕೆಲಸ ಇಲ್ಲ, ಏನಿಲ್ಲ. ಆಸ್ತಿ ನೆಚ್ಕೊಂಡು ಅದು ಹೊಲದಾಗ ಒಂದು ದಿವಸ ಬೆಳೆ ಬರುತ್ತೆ, ಒಂದ್ಸಲ ಬೆಳೆ ಬರಂಗಿಲ್ಲ. ಮಳೆ ಇದ್ರೆ ನೆಟ್ಟಿಗಿರಂಗಿಲ್ಲ, ಬೆಳೆ ಯಾವಾಗೂ ನೆಟ್ಟು ಬರಂಗಿಲ್ಲ. ಆ ಹೊಲ ನೆಚ್ಕೊಂಡು ಜೀವನ ಮಾಡೋಕ್ಕಾಗತ್ತಾನೆ? ಅದನ್ನ ಏನು ಮಾಡ್ತಾನೆ ಹೇಳು? ಯಾವ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಬುಗಿಸಿಲ್ಲ. ಅದಕ್ಕೆ ಹೋಗಿ ಹೋಗಿ ನೀನು ಅತ್ತೆ ಬೆನ್ನತ್ತಿದ್ದಿ. ನಾನು ಗೊತ್ತಿತ್ತು, ನಂಗೆ ಹಿಂಗೆ ಆಗೈತೆ ಅಂತ ಗೊತ್ತಿದ್ದೆ. ನಾನು ಇಲ್ಲಿ ಕರ್ಕೊಂಬಂದು ಅದಕ್ಕೆ ಮತ್ತೆ ಇಲ್ಲೋಡು ನಿನ್ನ ಅಂಥದ್ದು ಏನಾರು ಇರತ್ತನ ಮಾಡಿದಿ ಬಿಟ್ಟು ನಡಿ. ಮೊದಲು ಅವನು ಕೂಡ ನಡಿ, ಏನಾರು ಒಂದು ಯಾವ ಹೇಳು. ನಡಿ, ಇಲ್ಲಿ ಇರಕ್ಕೆ ಹೋಗಬೇಡ, ನಡಿ, ನಿಮ್ಮ ಮೊದಲು ನಡಿ. ಇಲ್ಲಕ್ಕ, ನಂಗಿಲ್ಲ, ನಾನು ಭಾಳ ಇಷ್ಟಪಟ್ಟಿನಿ. ನಂಗೆ ಯಾವ ನೌಕರಿ ಬೇಡ, ನೌಕರಿದಾರ ಬೇಡ, ಯಾರು ಬೇಡ. ನನಗೆ ಹೊಲ ಇರಲಿ, ಏನೇ ಇರಲಿ, ಕಷ್ಟನೋ ಸುಖನೋ, ನಾನು ಅದನ್ನ ಇಷ್ಟಪಟ್ಟಿನಿ, ನಾನು ಅದನ್ನ ಕೊಟ್ಟಾಗ ಇರ್ತೀನಿ. ಅದು ನೀನು ಹಿಂಗೆ ಬಾಗಲ್ಸ್ಬೇಡ ನಮ್ಮನ್ನ, ಪ್ಲೀಸ್, ನಿನ್ನ ಕೈ ಮುಗಿತೀನಿ. ನಿನ್ಗೆ ಯಾಕೆ ಅರ್ಥ ಆಗೋಲ್ತು? ನಾ ಯಾಕೆ ಹೇಳಕತ್ತೀನಿ? ನಿನ್ನ ಮೇಗಿನ ಕಾಳಜಿಗೆ, ನಿನ್ನ ಮೇಗಿನ ಪ್ರೀತಿಗೆ ನನ್ನ ತಂಗಿ ಜೀವನ ಚೆಂದಾಗಿರಲ್ಲ ಅಂತಂದು ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿ ನೀನು? ನಾಳೆ ನೀನನ್ನ ಅನ್ಭವಿಸೋದು, ನೀನ ಅದನ್ನ ಕೊಟ್ಟ ಗುಳಾಟಕ್ಕೆ ಅನ್ಭವಿಸ್ತಿದ್ದಿ. ಅವಾಗ ಆರು ಬರುತ್ತೆ, ಆದಟತಿ ಕಾಲ ಮಿಂಚುಗಿರ್ತೈತಿ. ಬೇಡ, ನನ್ನ ಮಾತು ಕೇಳು. ನೀನು ವಿಚಾರ ಮಾಡೋ ಸಣ್ಣಕ್ಕಿದ್ದಿ, ನಿನಗಿನ್ನ ತಿಳುವಳಿಕೆ ಇಲ್ಲ. ಇಂಥವೆಲ್ಲ ಬಿಟ್ಬಿಡು, ಹುಚ್ಚು ಇವೆಲ್ಲ ಚಲೋ ಅಲ್ಲಿದು. ಇವೆಲ್ಲ ಪಿಕ್ಚರು ಗೀಚರು ಇಂಥವಕ್ಕೆಲ್ಲ ಅದರ ನಿಜ ಜೀವನಕ್ಕೆ ಒಳ್ಳೇದಲ್ಲಿದು ನಿನಗೆ. ಹೌದು ಅವ್ರು ಹೇಳಿ ಮೊದ್ಲಿಕ್ಕೆ ಕರ್ಕೊಂಡು ಹೋಗಿ ಇಂಥ ಅಂತ ಹೇಳ್ತೀನಿ ತಡಿ. ಹೇಳು ಅವ್ಗ ಹೇಳ, ಎಲ್ಲರಿಗೂ ನಾನೇ ಹೇಳ್ಬೇಕಂತಿದ್ದೆ, ನೀನೇ ಹೇಳ್ತಿಲ್ಲ. ಹೇಳು. ಅದ್ರ ನಾನು ಮಾತ್ರ ನಾವಲ್ಲ, ನಾನು ಏನು ಅಂದಿನಲ್ಲ ಅದ ಆಗ್ಬೇಕಷ್ಟೆ, ಹಂಗೆ ಬಿಡಂಗಿಲ್ಲ. ಅಲ್ಲಿ ಹತ್ತಿರ ಕರೆಯಕತ್ತಾರ, ನೀನು ಆಮೇಲೆ ಮಾಡ್ತೀನಿ, ಆಮೇಲೆ ವಿಚಾರಿಸ್ತೀನಿ, ಅವ್ರು ಹೇಳ್ತೀನಿ ಏನನ್ನೋದು ನಿರ್ಧಾರ ಮಾಡ್ತೀನಿ. ನೀನು ಹಿಂಗೆ ಬಿಟ್ಟಾಗಲ್ಲ, ನಿನ್ನ ಮೊದಲು ಯಾವನಾರ ಒಂದು ಗಂಟೆ ಹಾಕಿ ಕಳಿಸ್ತೀನಿ ನೀನು. ಇಲ್ಲ ಅಂದ್ರೆ ನಿನ್ನ ಜೀವನ ನೀನು ಹಾಳು ಮಾಡ್ಕೋತಿ ಅಂತ ನನಗೆ ಗೊತ್ತಾಯ್ತು. ನನಗೆ ನೀನು ಹುಚ್ಚು ಪ್ರೇಮ ಹುಚ್ಚು ಅದೇನೋ ಟಿವಿ ನೋಡ್ಕೊಂಡು ಅದ್ರಂಗೆ ಅಂತ ತಿಳ್ಕೊಂಡು ಜೀವನ ಅದಲ್ಲ, ಬೇರೆನೇ ಇರುತ್ತೆ ಜೀವನ. ಆಮೇಲೆ ಅನ್ಭವಿಸೋ ಮುಂದೆ ಗೊತ್ತಾಗತ್ತೆ ನಾನು ಎಂಥ ತಪ್ಪು ಮಾಡಿದೆ ಅಂತಂದು. ಆಮೇಲೆ ಏನು ಕಾಲ ಮೇಲೆ ಕಲ್ಲು ಹಾಕ್ಕೊಂಡು ನೋಡು ನನ್ನ ಹಣೆ ಬರ ಅನ್ನಂಗೆ ಆಗಬಾರ್ದು. ನಾ ಎಲ್ಲ ಮಾಡ್ತಾ ನಿನ್ನಂಗೆ ನಾವು ನಿನ್ನ ಮಾತು ಕೇಳೋಕ್ಕಾಗಂಗಿಲ್ಲ. ನಾನೆಲ್ಲ ನಿನ್ನ ಒಳ್ಳೆ ಒಂದು ಹುಡುಗಗೆ ಮಾಡ್ತೀನಿ, ಸುಮ್ಮನೆ ಮದುವೆ ಮಾಡಿ ಕಳಿಸ್ತೀನಿ ನಿನ್ನ. ಹೋಗೋಗು, ನೀ ಏನು ಮಾಡು ಅವ್ವ, ನೀವು ಏನಾರ ಮಾಡ್ರಿ, ನಾ ಮಾತ್ರ ಬಿಡಲ್ಲ. ನನ್ನ ಹಠನ ನಂದು, ನಾನೇನೋ ಇಷ್ಟಪಟ್ಟೀನಿ, ನಾನು ಅದನ್ನೇ ನಾನು ಅದೇನಾರಾಗಲಿ ಮುಂದೆ ಜೀವನ ನನ್ಗೆ ಇಷ್ಟಪಟ್ಟದ್ದು ನಾನು ಮಾಡ್ಕೊಳ್ಳೋದು. ಯವ್ವ ಯವ್ವ, ಯಾಕೆ ಬೈ ಮಕ್ಕೊಂಡಿಲ್ಲ? ಯಾಕೆ ಏನಾಯ್ತು? ಇಲ್ಲಪ್ಪ, ಇವತ್ತು ಯಾಕೆ ತಲೆ ಜಿಗ್ಗಿ ತಿರ್ಗಾಕತ್ತಿತ್ತ, ಯಾಕೆ ಕೈ ಕಾಲಾಗ ಶಕ್ತಿನೇ ಇಲ್ದಂಗೆ ಆತ, ಅದಕ್ಕೆ ಮಕ್ಕೊಂಡಿನಪ್ಪ. ಮತ್ತೆ ನಂಗೆ ಊಟಕ್ಕೆ ಮಾಡಿಟ್ಟು ಏನಿಲ್ಲ. ಮತ್ತೆ ನನಗೆ ಈಗ ನೋಡ್ರೆ ಹೊಟ್ಟೆ ಸುಡೈತೆ ನನಗೆ. ಈ ಬರೀ ನಿಂದು ಇದಾತು, ಈಗಿಂದೀಗಂತೂ ಬರೀ ಆರಾಮಿಲ್ಲ, ಅದು ಇದು ಬರೀ ನಿನ್ನ ರಗನೆ ಕೇಳದತ್ತ ನನಗೆ. ನಂಗೆ ಅಡುಗೆ ಮಾಡಿಟ್ಟಿಲ್ಲ. ಆಯ್ತು ನೋಡಪ್ಪ, ಅನ್ನ ಸಾರು ಅವರು ಗೌಡ್ರ ಮನ್ಯಾಗ ಕೊಟ್ಟಿದ್ರೆ ಆಯ್ತು ನೋಡು. ನಂಗೆ ಮಾಡೋಕ್ಕೆ ಆಗಲಿಲ್ಲಪ್ಪ, ಅವ್ರು ಕೊಟ್ಟದ್ದು ಊಟ ಮಾಡಿದೆ. ಯವ್ವ, ಮೊದಲಂತೂ ನೀನು ಒಬ್ಬಕ್ಕೆ ದುಡ್ತಿದ್ದೆ, ನಾನು ದುಡ್ತಿದ್ದಿಲ್ಲ. ಅವಾಗ ಅವ್ರ ಮನೆಯಿಂದ ಇಸ್ಕೊಂಬಂದು ಕೊಡ್ತಿದ್ದೆ, ತಿಂತಿದ್ದೆ ಸುಮ್ಮನೆ. ಈಗ ನಾನು ದುಡಿದು ನಿನ್ನ ಕೈ ತುಂಬ ರೊಕ್ಕ ಕೊಡಕತ್ತೀನಿ. ಈಗ ನೀನು ಚಂದಾಗಿ ಅಡುಗೆ ಮಾಡೋಕ್ಕಂಗಿಲ್ಲ ಅಂದ್ರೆ ಹೆಂಗೆ? ನನಗೆ ಅದೆಲ್ಲ ಗೊತ್ತಿಲ್ಲ. ಇನ್ಮೇಲೆ ನಾನು ಅವ್ರ ಮನೆಯಿಂದ ತಿನ್ನಂಗಿಲ್ಲ ನೋಡು. ನನಗೆ ಬಿಸಿ ಬಿಸಿದು ನಿನ್ನ ಮಾಡ್ಕೊಡ್ಬೇಕು ನೋಡು. ಆತಪ್ಪ, ಮಾಡ್ತೀನಂತ. ಇವತ್ತು ಆರಾಮಿಲ್ಲ, ಇವತ್ತೊಂದು ದಿವಸ ತಿಂದು ಹೋಗು, ನಾಳೆಯಿಂದ ಮಾಡ್ತೀನಂತೆ. ಆಯ್ತು ತಗೋ, ಇವತ್ತು ಒಂದು ದಿವಸ ತಿಂತೀನಿ, ನಾಳೆ ನಂಗೆ ಗೊತ್ತಿಲ್ಲ. ನೀ ಮಾಡಲಿಲ್ಲ ನಾ ಕೇಳಲ್ಲ ನಾನು. ಆತಪ್ಪ ಅಂದಂಗೆ. ಯಪ್ಪ, ಈಗ ಹೆಂಗೂ ದುಡಿಯಕತ್ತಿದ್ದಿ, ಒಂದು ಯಾವ್ದಾರ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಬಾರಯ್ಯಪ್ಪ. ಬರ್ತಾ ನನಗೇನು ವಯಸ್ಸ ಆಗೋಲ್ತಪ್ಪ, ನೀಗೋಲ್ತು ಮಾಡಕ್ಕೆ.
ಅದಕ್ಕೆ ಎಲ್ಲರ ಗುಡಿಯಾಗರ ತಾಳಿ ಕಟ್ಕೊಂಬಂದ್ರೆ ಚಿಂತಿಲ್ಲ. ನಮ್ಮ ಕೈಲಂತೂ ಅದ್ದೂರಿ ಮಾಡೋಕ್ಕಾಗಲ್ಲ. ಗುಡಿಯಾಗ 4 ಮಂದಿ ಕರ್ಕೊಂಡು ತಾಳಿ ಕಟ್ಕೊಂಬಂದ್ರೆ ನಡಿತೈತಿ. ಒಂದು ಹುಡುಗಿನರ ನೋಡಿ ಮದುವೆ ಮಾಡ್ಕಲ್ಲ. ನನಗೆ ಬರ್ತಾ ಈ ಸುಸ್ತು ಇದು ಭಾಳ ಆಗಕತ್ತೈತಿ. ಅಲ್ಲ, ಒಂದು ವೇಳೆ ನಾನು ಕಣ್ಣು ಮುಚ್ಚಿದ್ರೆ ನೀನು ಯಾರು ನೋಡ್ಕೊತಾರೆ? ಅದಕ್ಕೆ ಯಪ್ಪ ಹೆಂಗಾರ ಮಾಡಿ ನಿನ್ಗೊಂದು ಮದುವೆ ಕಣ್ ತುಂಬ ನೋಡಿ ಸಾಯ್ತೀನಪ್ಪ. ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊರಪ್ಪ, ಪುಣ್ಯ ಬರುತ್ತೆ ಜಲ್ದಿ. ಅದಕ್ಕೆ ನಿನ್ಗೊಂದು ಉದ್ಯೋಗ ಅಂತ ಸಿಕ್ತೆ. ಈಗ ಅದು ಒಂದಾದ್ರೆ ನೆಮ್ಮದಿಲಿಂದ ಕಣ್ಣು ಮುಚ್ತೀನಪ್ಪ. ಹಂಗಾಗಿ ನನ್ನ ಸಲುವಾಗಿ ಕಾಕೊಂಡು ನಿಂತಿರ್ತಾರ. ಇದು ಬರ್ತಾನ ಈಗ ಮದುವೆ ಮಾಡೋಣ ಅಂತೇಳಿ ಹಂಗೆ ಸಿಗ್ತಾವನು. ಅದ್ರಾಗ ಕನ್ನೆ ಸಿಗೋದು ಭಾಳ ಕಷ್ಟ ಆಗೈತಿ. ನೋಡ್ತೀನಿ, ಹುಡುಕ್ತೀನಿ. ಅಂಥವ್ರು ಯಾರು ಇದ್ರೆ ನೀ ಹೇಳ್ದಂಗೆ ಆಗಲಿ ತಗೋ. ಭಾಳ ಏನು ಖರ್ಚು ಬೇಡ, ಗುಡಿಯಾಗ ಹೋಗಿ ಲಗ್ನ ಮಾಡ್ಕೊಂಬಂದ್ರಾತು. ಅಷ್ಟು ಮಾಡಪ್ಪ, ಪುಣ್ಯ ಬರುತ್ತೆ. ಬರ್ರಿ ಅಪ್ಪ ಯವ್ವ, ಹೋಗಂಬರ್ರಿ ಒಳಗೆ. ಅಪ್ಪ ನೋಡ್ದೇನೆ ಯವ್ವ ಹೆಂಗೆ ಕಾಣಕತ್ತಾನ ನೋಡು. ಏನೋ ಸಣ್ಣ ಹುಡುಗ ಕಾಣಕತ್ತ ನೋಡು. ಎಷ್ಟು ಚಂದ ಕಾಣತ್ತನಲ್ಲ ನಮ್ಮಪ್ಪ. ಹ್ಞೂನಪ್ಪ, ಚಂದ ಕಾಣತ್ತಾರ ಬಿಡು. ಅಲ್ಲ, ಒಳ ಬರಕ್ಕೆ ಅಂಜಿಕೆ ಬರತ್ತಪ್ಪ. ಅಲ್ಲ, ಅವ್ರು ಏನಾರ ಅಂದು ಅಸಹ್ಯ ಮಾಡಿ ಹೊರಗೆ ಹೋಗ್ರಿ ಅಂದ್ರೆ ಏನು ಮಾಡ್ಬೇಕು? ಅಲ್ಲ, ನಿನಗೂ ಮನಸ್ಸಿಗೆ ಬೇಸರ ಆಗತ್ತೆ. ಯಾಕೆ ಬೇಕು? ಅವ್ರು ಹೇಳಿದ್ರೆ ಕರ್ಕೊಂಡು ಹೋಗಿದ್ರೆ ಒಂದು ಇರ್ತಿತ್ತಪ್ಪ. ಅವ್ರು ಏನೂ ಹೇಳಿಲ್ಲ, ಏನಿಲ್ಲ. ಏಕಾಏಕಿ ನೀನು ಕರ್ಕೊಂಡೋಗಿ ಅಲ್ಲಿ ಇಟ್ಕೋತೀನಿ ಅಂದ್ರೆ ಅವ್ರು ಏನಾರ ಅಂದ್ರ ಅಂತ ಭಯ. ಹೌದಪ್ಪ ವಿಶ್ವ, ಯಾಕೆ ನನಗೂ ಹಂಗೆ ಅನ್ಸತೈತಿ. ಏನೋ ತಪ್ಪು ಮಾಡತ್ತೀವಿ ಅನ್ಸತೈತಿ. ಬೇಡಪ್ಪ, ಈಗೂ ಕಾಲ ಮಿಂಚಿಲ್ಲ. ನೀವು ಒಬ್ಬತ್ತು ನಾವು ವಾಪಸ್ ಊರಿಗೆ ಹೋಗ್ತೀವಿ ತಗೋ. ಯಪ್ಪ, ನೀ ಯಾಕೆ ಅನ್ಸ್ತಿದ್ದಿ? ನಾನು ಈಗ ಈ ಮನೆ ಎಳೆಯ, ನನಗೂ ಅಧಿಕಾರ ಇರುತ್ತೆ. ನೀನು ಅಂಥವು ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ. ಬಾ, ನಾನು ಕರ್ಕೊಂಡು ಹೋಗ್ತೀನಿಲ್ಲ, ಬಾ. ವಿಶ್ವ ಬಂದೆ? ಹಾಂ ಮೀನಾ, ನಾನು ಬಂದಿನಿ. ಇಲ್ಲಿ ನೋಡಿ, ಇಲ್ಲಿ ಯಾರು ಬಂದಾರ ನೋಡಿ ಇಲ್ಲಿ. ಅತ್ತೆ ಮಾವ ಅವ್ರು ಯಾಕೆ ಬಂದ್ರಿ ಈಗ? ಏನು ಮೀನಾ ಹಂಗ್ಯಾಕಂತಿದ್ದಿ? ಯಾಕೆ ನಮ್ಮಪ್ಪ ನಮ್ಮವ್ವ ಬಂದ್ರೆ ಹಂಗ್ಯಾಕಂತಿದ್ದಿ? ಅಲ್ಲ, ಚಂದ ಪ್ರೀತಿಲಿಂತ್ರ ಮಾತಾಡ್ಸಲ್ಲಿ ಹಿಂಗೆ ಕೇಳಕತ್ತಿ? ಅಯ್ಯೋ, ಹಂಗಲ್ಲ, ಹಂಗೆ ಸಡನ್ ಆಗಿ ಬಂತು ಇದ್ರಾಗ. ಅತ್ತಿ ಮಾವ ಆರಾಮದಿರಿ? ಹಾಂ ಹ್ಞೂ, ನಾವು ಆರಾಮದ್ವಿ. ನೀ ಆರಾಮದಿಯಲ್ಲವ? ಅಪ್ಪ ಅಮ್ಮ ಎಲ್ಲ ಆರಾಮದಾರ? ಹಾಂ, ಆರಾಮದಾರಿ. ನಡಿ ಮೀನಾ, ಕರ್ಕೊಂಡು ನಡಿ. ನಿಮ್ಮ ಅತ್ತಿ ಮಾವ ಬಂದರೆ ಒಳಗೆ ಕರ್ಕೊಂಡು ನಡಿ. ಆಯ್ತು, ಬರ್ರಿ ಅತ್ತಿ ಮಾವ ಒಳ ಬರ್ರಿ. ಯಪ್ಪ ಬರ್ರಿ, ಒಳಗೆ ಹೋಗಂಬರ್ರಿ. ಅಲ್ಲ, ಇವನೇನು ವಿಶ್ವ ಹೋಗಿ ನೋಡಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಜೊತೆಗೆ ಅವ್ರ ಅಪ್ಪವನ್ನ ಕರ್ಕೊಂಡ್ ಬಂದಾರಲ್ಲ ಇವರು. ಈ ಹಳ್ಳಿ ಜನ ಇವ್ರದ್ದು ನನಗೆ ಇರಿಟೇಡ್. ಇವ್ರು ಯಾಕೆ ಬಂದಾರ? ಹೋಗ್ಬಿಡು, ಏನೋ ಒಂದು ದಿವಸ ಇದ್ದು ಹೋಗ್ತಾರಲ್ಲ, ಯಾಕೆ ಹೋಗಲ್ರಕ್ಕ? ಅಲ್ಲಿವರೆಗೂ ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಇನ್ನೇನು ಮಾಡೋಕ್ಕಾಗತ್ತ? ಪಿಂಡಗಳು ಇವರು ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು ದಂಡ ಪಿಂಡಗಳು. ನೀನೇ ಬಿಯಸಿ ಪೀಠ ಮಾಡಿ, ಕೆಲಸವೇ ಸಿಗದೆ ದಿನಾಲೆ ತಾಡಿ, ಎಲ್ಲರ ಕೈಲೂ ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು. ಶಿವಾಂಚಾಗಲಿ ಇವರಿಗೆ ಸಿಗಲ್ಲ, ಶವಾಂಚಾಕರಿಗೆ ಇವರೇ ಹೋಗಲ್ಲ, ಅಲ್ಲೋ ಇಲ್ಲ ಇಲ್ಲೋ ಇಲ್ಲ, ಇಲ್ಲೋ ಇಲ್ಲದ ಅಂತರ್ಶಾಹಿಗಳು. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು. ಸಟೆದು ತೆಗೆಯಲು ಯೋಗ್ಯತೆ ಇಲ್ಲ, ರಿಸರ್ವೇಶನ್ ಇವರ ಜಾತಿಗೆ ಇಲ್ಲ, ಲಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ, ಇನ್ಫ್ಲೂಯೆನ್ಸ್ ಮಾಡಲು ಯಾವ ಮಿನಿಸ್ಟ್ರು ಗೊತ್ತಿಲ್ಲ. ಈ ಪ್ರಕಾರವಾಗಿ ಯಾವುದು ಇಲ್ಲದೆ ಕೆಲಸ ಸಿಗಲ್ಲ, ಒಟ್ಟಲ್ಲಿ ಇವರಿಗೆ ಭವಿಷ್ಯ ಬೇಕಿಲ್ಲ. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು ದಂಡ ಪಿಂಡಗಳು. ಬಿಎಸ್ಸಿ ಬೀಗ ಮಾಡಿ, ಕೆಲಸವೇ ಸಿಗದೆ ದಿನಾಲೆ ನಾಡಿ, ಎಲ್ಲರ ಕೈಲು ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು.